ಹಾಗೆ ಶ್ರೀಕಂಠರಾಜ ಅರಸು ಕೂನೂರು ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಬ್ಯಾಟರಾಜ್ ಅವರಿಗೆ ಧನ್ಯವಾದಗಳು. ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬ್ಯಾಟರಾಜು ಕೂಡ ಈ ನಾಟಕ ಮಂಡಳಿಗೆ 2,000 ರೂಪಾಯಿನ ಸಹಾಯಧನ ನೀಡಿರ್ತಾರೆ. ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ರಾಜಣ್ಣ ಅವರಿಗೆ ಧನ್ಯವಾದಗಳು. ಈಗ ನೆಕ್ಸ್ಟು ಹಾರ್ಮೋನಿಯಂ ಮಾಸ್ಟ್ರು ಅವ್ರಿಗೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮ ಇದೆ. ಅದಾದಮೇಲೆ ತಬಲಾ ಮಾಸ್ಟರ್ಗೆ ತೇರಂದೊಡ್ಡಿ ಗ್ರಾಮದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಜಾಣಬೋಯಿ ಅವರು ಎಲ್ಲಿದ್ರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. शशिवरणं चतुर्भुजं सर्वविघ्नोपशान्ति अगजानना पद्माकर्णम् अनेकदन्तम् उपास्महे ಗಜವದನ ಬೇಡುವೆ ಗಜವದನ ಬೇಡುವೆ ಗೌರಿ ತನಯ ತ್ರಿಗಜ ವಂದಿಸನೆ ರುದನರ ಪರವನೆ ಗಜವದನ ಬೇಡುವೆ ಪಾದ ಮುಸದರ ಪರಮ ಪವಿತ್ರರೇ ಪಾದ ಮುಸದರ ಪರಮ ಪವಿತ್ರರೇ ಮೂಸಿಕ ವಾಹನ ನಿಂತವನೆ ಗಜವದನ ಬೇಡುವೆ 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 ಓದದಿ ನಿಮ್ಮಯ ಪಾದವ ಓದದಿ ನಿಮ್ಮಯ ಪಾದವ ಸಾಧು ವಂದನೆ ಆಧಾರದಿಂದ ಸರಸಿದನಾವತಿ ಸರಸಿದನಾವತಿ ಕರ್ಮುವರ ಜಯ ಮಾಡೋ ನೀ ಗಜವದನ ಬೇಡುವೆ ಬೇಡುವೆ ಬೇಡುವೆ. ಇಲ್ಲಿ ನೆರೆದಿರ್ತಕ್ಕಂಥ ಕಲಾಭಿಮಾನಿಗಳಲ್ಲಿ ಈ ಸೂತ್ರಧಾರಿಯ ಸವಿನ್ಯ ಪ್ರಾರ್ಥನೆವೆಂದೆಂದರೆ, ಈ ರಾತ್ರಿ ನಾವುಗಳು ತೇರಂದೊಡ್ಡಿ ಗ್ರಾಮದಲ್ಲಿ ಶ್ರೀ 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 ಬ್ಯಾಟರಾಯ ಸ್ವಾಮಿ ಕೃಪಾ ಪೋಷಕ ನಾಟಕ ಮಂಡಳಿಯರಾದ ನಾವು ಕುರುಕ್ಷೇತ್ರ ಅಥವಾ ಧರ್ಮರಾಜ ಸ್ಥಾಪನೆ ಎಂಬ ಸುಂದರವಾದ ಪೌರಾಣಿಕ ನಾಟಕವನ್ನು ನಿಮ್ಮ ಮುಂದೆ ಅಭಿನಯಿಸಲಿದ್ದೇವೆ. ನಮ್ಮ ವಾದ್ಯ ಬೃಂದಗಳಿಂದಲೇ ಆಗಲಿ, ನಮ್ಮ ಪಾತ್ರವರ್ಗದವರಿಂದಲೇ ಆಗಲಿ ಯಾವುದಾದರೂ ತಪ್ಪು ಲೋಪದೋಷಗಳು ಕಂಡು ಬಂದರೆ, ತಪ್ಪು ಮಾಡಿದ ತಮ್ಮ ಮಕ್ಕಳನ್ನು ಯಾವ ರೀತಿ ಮನ್ನಿಸುವಿರೋ ಅದರಂತೆ ನಮ್ಮನ್ನು ಮನ್ನಿಸಿ ನಾಟಕ ಮುಗಿಯುವ ತನಕ ಯಾರು ಗಲಾಟೆಯನ್ನು ಮಾಡದೆ ಹಾಗೂ ವಿಡಿಯೋ ಚಿತ್ರೀಕರಣ ಇರುವುದರಿಂದ ಆರ ತುರಾಯಿಗಳಿಗೆ ಅವಕಾಶ ಇರುವುದಿಲ್ಲ.
ಕಲಾಭಿಮಾನಿಗಳು ಕ್ಷಮಿಸಬೇಕಾಗಿ ತಮ್ಮಲ್ಲಿ ಕಳಕಳೆಯ ಪ್ರಾರ್ಥನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿದಾಯಿತು. ಉತ್ತರೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕುಲ ಪುರೋಹಿತರಾದ ಧೌಮ್ಯರನ್ನು ಕೌರವೇಶ್ವರನ ಬಳಿಗೆ ಸಂಧಿಗೆ ಕಳಿಸಿದ. ಅದಕ್ಕೆ ಆತನು ಯಾವ ಉತ್ತರನೂ ಕೊಡಲಿಲ್ಲ. ಮುಂದೇನು ಮಾಡೋಣ? ಸೋದರ, ವಿದ್ಯೆ ಎಂಬುದು ದೊಡ್ಡ ಮೋಸ. ಸಮಾಧಾನ ಮಾಡು. ಅಗ್ರಜ, ಧರ್ಮವಾದರೂ ಕ್ಷತ್ರಿಯ ಧರ್ಮವನ್ನು ಬಿಡಲು ಸಾಧ್ಯವೇ? ಪಾರ್ಥ, ಸಾಧ್ಯವಾದ ಮಟ್ಟಿಗೂ ಸಂಧಿಗೆ ಪ್ರಯತ್ನಿಸೋಣ.
ಏನು? ಸಾವುದಾನವನ್ನು ಮಾಡುತ್ತಿದ್ದರೆ ಅವಸರ ಕಾಲವು ಸಮಯ ಕೂಸುತ್ತಿರುವುದು. ಸಹೋದರ ಸಮಾಧಾನ. ಆಕ್ರೋಶ ನುಡಿಗಳು ಏತಕ್ಕೆ? ಶಾಂತನಾಗು. ಭೀಮ, ಇಂಥ ಆಕ್ರೋಶ ನುಡಿಗಳು ಏತಕ್ಕೆ? ಶಾಂತನಾಗು. ಧರ್ಮಜನಾಗ್ನೆಯ ಪ್ರತಿಯೇ ಧರ್ಮದಾಗ್ನೆಯ ಪ್ರತಿಯೇ ಧರ್ಮ ಭಾಜಿಕನಾಗಿರೆ ಆ ನಡೆಸದೆ ಧರ್ಮವನ್ನರಿಯದೆ ಧರ್ಮವನ್ನರಿಯದೆ ಧರ್ಮ ಮಾರ್ಗವ ತೋರಿಸು ಬಯತನೆ. ಅಗ್ರಜ, ತಮ್ಮ ಮನೋಭಿಷ್ಟದಂತೆ ನಡೆಯಲು ಸಿದ್ಧನಾಗಿರುವೆನು. ಅಗ್ರಜ, ಅರ್ಜುನ, ಅಗ್ರಜ ಮನೋಭಿಷ್ಟ ನಡೆಯೋಣ.
ಮೊದಲು ಆ ಶ್ರೀಕೃಷ್ಣ ಪರಮಾತ್ಮನನ್ನು ಬೇಡಿ ಆತನ ಬೆಂಬಲವನ್ನು ಪಡೆಯೋಣ. ಹಾಗಾದರೆ ದ್ವಾರಕೆಗೆ ಯಾರು ಹೋಗಬೇಕು? ಅಗ್ರಜ ಮನವೇದನೆ ಅನುಮಾನವಾದೆ ಮನವೇದನೆ ಮನವೇದನೆ ಅನುಮಾನವಾದೆ ಮನವೇದನೆ ಧನವಾರಿಯನ್ನು ಕರೆದು ತರುವೆ ಈಗ ಧನವಾರಿಯನ್ನು ಕರೆದು ತರುವೆ ಈಗ ಸಾವುದಾನದಲ್ಲೇ ಸಜ್ಜನ ಪುಣ್ಯ ಮನವೇದನೆ ಅನುಮಾನವಾದೆ ಮನವೇದನೆ ಚಿಂತಿತಾತನೇ ಚಿತೆ ಏಕೆ ಮನದೆ ಚಿಂತಿತಾತನೇ ಚಿತೆ ಏಕೆ ಮನದೆ ಅಂತರಂಗದಲ್ಲೇ ಸಂತೋಷನ ಮನವೇದನೆ ಅನುಮಾನವಾದೆ ಮನವೇದನೆ 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 ಅಗ್ರಜ ನಾನೀಗಲೇ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಕರೆದುಕೊಂಡು ಬರುತ್ತೇನೆ. ಪರಮಾತ್ಮನು ನಿನ್ನನ್ನು ಕಂಡರೆ ಯಾವಾಗಲೂ ಹಾಸ್ಯವಾಗಿ ಮಾತನಾಡು. ನೀನು ಅದನ್ನು ಸಹಿಸದೆ ದುಡುಕಿ ಮಾತನಾಡುವೆ. ಆದ ಕಾರಣ ಅರ್ಜುನ ಅಗ್ರಜ ನೀನೇ ಹೋಗಿ ಬಾ. ಆಗಬಹುದು. ಇದೇ ಕೃಷ್ಣ ನಾಮ ಪರಮ ಪೂಜ್ಯ ನಾಮ ಪರಮಾತ್ಮ ವಾಸುದೇವನೇ ದೇವ ಪರಮಾತ್ಮ ವಾಸುದೇವನೇ. ಇದೇ ಕೃಷ್ಣ ನಾಮ ಪರಮ ಪೂಜ್ಯ ನಾಮ ಪರಮಾತ್ಮ ವಾಸುದೇವನೇ ದೇವ ಪರಮಾತ್ಮ ವಾಸುದೇವನೇ. ವಾಸುದೇವ ಗಂಡ ನಾಮ ವಾಸುದೇವ ಗಂಡ ನಾಮ ವಾಸುದೇವನ ಮನಸ್ಸಿನ ನಾಮ. ವಾಸುದೇವ ಗಂಡ ನಾಮ ವಾಸುದೇವನ ಮನಸ್ಸಿನ ನಾಮ. ಯಶೋದಿಯು ಕೃಷ್ಣನು ನೀನೇ ಮುದ್ದಾಡುವ ನಾಮ.
ಯಶೋದಿಯು ಕೃಷ್ಣನು ನೀನೆ ಎತ್ತಿ ಮುದ್ದಾಡುವ ನಾಮ ಜನ್ಮ ಜನ್ಮದ ಪಾವನ ನಾಮ ಜನ್ಮ ಜನ್ಮದ ಪಾವನ ನಾಮ ಮೋಸವನ್ನು ನೀಡುವ ನಾಮ ಇದೇ ಕೃಷ್ಣ ನಾಮ ಪರಮ ಪೂಜ್ಯ ನಾಮ ಪರಮಾತ್ಮ ವಾಸುದೇವನೇ ದೇವ ಪರಮಾತ್ಮ ವಾಸುದೇವನೇ ವಾಸುದೇವ ಕಂಡ ನಾಮ ವಾಸುದೇವ ಕಂಡ ನಾಮ ವಾಸುದೇವನ ಮನಸ್ಸಿನ ನಾಮ ಯಶೋದಿಯು ಕೃಷ್ಣನು ನೀನೆ ತಾಡುವ ನಾಮ ಯಶೋದಿಯು ಕೃಷ್ಣನು ನೀನೆ ಎತ್ತಿ ಮುದ್ದಾಡುವ ನಾಮ ಜನ್ಮ ಜನ್ಮದ ಪಾವನ ನಾಮ ಮೋಸವನ್ನು ನೀಡುವ ನಾಮ ಇದೇ ಕೃಷ್ಣ ನಾಮ ಪರಮ ಪೂಜ್ಯ ನಾಮ ಪರಮಾತ್ಮ ವಾಸುದೇವನೇ ದೇವ ಪರಮಾತ್ಮ ವಾಸುದೇವನೇ ಜನಾರ್ದನ ನಿನ್ನನ್ನು ನಂಬಿಕೊಂಡು ಬರುತ್ತಿರುವರು ಕಾಪಾಡು ಕಾಪಾಡು ವನಮಾಲೆ ವೈಕುಂಠಪತಿ ವನಮಾಲೆ ವೈಕುಂಠಪತಿ ಬೃಂದಾರ ಕವಿನುತ ಭುವನೋದಾರ ಬೃಂದಾರ ಕವಿನುತ ಭುವನೋದಾರೆ ವನಮಾಲೆ ವೈಕುಂಠಪತಿ ವನಮಾಲೆ ವೈಕುಂಠಪತಿ ಪಾವನ ಜಯಣ ಪನ್ನಗ ಚರಣ ಪಾವನ ಜಯಣ ಪನ್ನಗ ಚರಣ ನಂಬಿದೆ ನಿನ್ನ ಕಾಪಾಡು ದೇವ ನಂಬಿದೆ ನಿನ್ನ ಕಾಪಾಡು ದೇವ ನೀನೋ ದಾರಿ ದಾನವ ವೈರಿ ನೀನೋ ದಾರಿ ದಾನವ ವೈರಿ ಪವನ ಯಮುನಾ ತೀರ ವಿಹಾರಿ
ಭಾಮಿನಿ ರುಕ್ಮಿಣಿ ಬಾಯನ್ನ ಮನದಿನಿ ಮೋಹನ ಮುರಳಿ ಗಾನವಾಹಿನಿ ಮೃದು ಮಧುರಾಧರ ಸುಮಧುರ ಭಾಷಿಣಿ ಮೃದು ಮಧುರಾಧರ ಸುಮಧುರ ಭಾಷಿಣಿ ಮಾಧವ ಹೃದಯ ಮದಾನಂದ ರೂಪಿಣಿ ಮಾಧವ ಹೃದಯ ಮದಾನಂದ ರೂಪಿಣಿ ಭಾಮಿನಿ ರುಕ್ಮಿಣಿ ಮಧುರ ವಿಲಾಸದ ಮನಮೋಹನ ಹೃದಯ ನಿವಾಸ ನಿರಂತರ ಮಧುರ ವಿಲಾಸದ ಮನಮೋಹನ ಹೃದಯ ನಿವಾಸ ನಿರಂತರ ರೂಪಿಣಿ ರೂಪಿಣಿ ಹೃದಯ ವಿಹಾರಿ ಸೌರಿ ಅನುದಿನ ಅನುಕ್ಷಣ ನಿಮ್ಮಯ ನಮನ ಅನುದಿನ ಅನುಕ್ಷಣ ನಿಮ್ಮಯ ನಮನ ಸ್ವಾಗತ 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 ಪ್ರೇಮ ಪರಾಗ ಸುಮಶರಣ ವೇಗ ಪ್ರಣಯಾನಂದದ ಪಂಚಮ ವೇದ ಪ್ರೇಮ ಪರಾಗ ಸುಮಶರಣ ವೇಗ ಪ್ರಣಯಾನಂದದ ಪಂಚಮ ವೇದ ನವ ಸಿರಿ ಸುರಚಿರ ನವರಾಗ ಲೀಲಾ ನವ ಸಿರಿ ಸುರಚಿರ ನವರಾಗ ಲೀಲಾ ನೂತನ ಪ್ರೇಮ ಅಮೋಘ ಭಾವ ನೂತನ ಪ್ರೇಮ ಅಮೋಘ ಭಾವ ಭಾಮಿನಿ ರುಕ್ಮಿಣಿ ಸ್ವಾಗತ 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 ವಾಸುದೇವ ದ್ವಾರಕೆಗೆ ಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು? ರುಕ್ಮಿಣಿ
12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಪಾಂಡವರು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಯುಧಿಷ್ಠರನು ತನ್ನ ಕುಲಪುರೋಹಿತರಾದ ದೌಮ್ಯರನ್ನು ಸಂಧಿಗಾಗಿ ಆ ದುರ್ಯೋಧನ ಬಳಿಗೆ ಕಳಿಸಿದನು. ದೇವಿ, ಆದರೆ ಆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವೇನೋ ಅನಿವಾರ್ಯವಾಗಿ ಬಂದು ಒದಗಿದಂತಿದೆ ಪ್ರೇಯಸಿ. ಯುದ್ಧ, ಪುನಃ ಯುದ್ಧ. ಹಾಗಾದ್ರೆ ಈ ನಿಮ್ಮ ಶ್ರಾಂತಿನೂ ಕಳೆದು ಹೋದು. ಗೋಪಿಕಾಂಗರ ಕಟಾಕ್ಷ ಚಿಂತೆಗಿಂತ ತೊಯ್ದು ಈ ದ್ವಾರ್ಥ ಸಿಂಹಲಿಗೆ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಕಾಣುವುದು ನಿಮಗಿನ್ನೂ ಸಾಧ್ಯವಿಲ್ಲ. ರುಕ್ಮಿಣಿ, ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿ ದಿನಗಳು ಕೊನೆಗೊಂಡಿತು. ಅದಕ್ಕಾಗಿ ನಾನು ಚಿಂತಿಸುವಂತಿಲ್ಲ ದೇವಿ. ವಾಸುದೇವ, ರುಕ್ಮಿಣಿ, ಹಾಗಾದ್ರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯವು ನಲಿಯುವುದು ಸಹಜ. ಏಳು ಶಿಷ್ಟಾರಿ ದಾನವರನ್ನು ಸಮರ್ಪಿಸಿ ಈ ನಿಮ್ಮ ಚಿತ್ರಶೇಖಿ ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಯಾರು ಜನಿಸರು ಅದರ ತೀಕ್ಷ್ಣ ದಾರಿ ಆಹುತಿಯಾಗಲಿ. ರುಕ್ಮಿಣಿ, ಯುದ್ಧವೇನೋ ಒದಗಿ ಬಂದಂತಿದೆ. ಆದರೆ ಆ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರನು ಪ್ರೇಯಸಿ. ಪ್ರಾಣೇಶ್ವರ, ಈ ದ್ವಾರಕ್ಕೆ ದಾಟಿದ ಒಂದೇ ಒಂದು ಅನುಕೂಲ ಕಾರಣ ದೃಢತಾಯಿ. ನಿಮ್ಮ ರಾಜನೀತಿ ಕೌಶಲ್ಯವನ್ನು ನಾನೀಗ ತಿಳಿದು ಇದು ಪರ್ಯಾಶವಲ್ಲ ತಾನೆ? ಇದು ಪರ್ಯಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನಿಯರಿಂದ ಪರಿವೇಷಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ಲಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿಯೇ ಇರುವರು. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದೆಬಡೆದ ಅವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು. ದೇವಿ, ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ರುಕ್ಮಿಣಿ, ನಾನು ನಿರಸ್ತ್ರನು ನಿಜ. ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗದ ದಾಳಗಳಂತೆ ದರ್ಪಾಂತ ಕ್ಷತ್ರಿಯ ವೀರರನ್ನು ಇಲ್ಲಿಂದ ಅಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ನಾನು ಆ ಅಜ್ಞಾನವನ್ನು ಅರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿಗೆ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವೇರಬಲ್ಲದೆಂಬುದನ್ನು ಈ ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನೂ ಬೆಳಗಿಸುವೆನು. ರುಕ್ಮಿಣಿ, ಕುರುಕ್ಷೇತ್ರದ ರಕ್ತಪಳೆಯದಲ್ಲಿ ಸಹ ಈ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವೆ ದೇವಿ.
ತನ್ನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳ ಉಳಿಸುವೆ ಜಗತಿ ಏಕಿ ಚಿಂತನೆ ಏಕಿ ಚಿಂತನೆ. ಧರೆಯ ದುರಿತವನ್ನು ಪರಿಹರಿಸಲು ಈ ಲೋಕದಲ್ಲಿ ಜನಿಸಿದೆ ನಾ ಪ್ರಿಯೆ. ಧರೆಯ ದುರಿತವನ್ನು ಪರಿಹರಿಸಲು ಈ ಲೋಕದಲ್ಲಿ ಜನಿಸಿದೆ ನಾ ಪ್ರಿಯೆ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ ಧರೆ ಕಾಯ್ದು ಕೊರವೆ ಜನರ ಏಕಿ ಚಿಂತನೆ ಏಕಿ ಚಿಂತನೆ. ಚಿರನು ತನ್ನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳ ಉಳಿಸುವೆ ಜಗತಿ ಏಕಿ ಚಿಂತನೆ. ವಾಸುದೇವ, ಇಂಥ ಅಪರ ಸಾಧನೆಗೆ ಉದ್ದೇಶವೇನು ಸುಮ? ರುಕ್ಮಿಣಿ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶ ಸಂಭೂತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪಿಸುವುದು ನನ್ನ ಜೀವನದ ಏಕಮಾತ್ರ ಧ್ಯೇಯ. ಆ ನನ್ನ ನಿರಂತರ ಪರಿಶ್ರಮದ ಸವಿಗನಸು ಯೌವನವು ಕಳೆದು ವಾರ್ಧಕ್ಯಾದಿ ಮೊದಲ ಹಂತದಲ್ಲಿ ಕಾಲಿಟ್ಟನಾದರೂ ನನ್ನ ಕನಸು ಕನಸಾಗಿಯೇ ಉಳಿದಿರುವುದು. ಹಿಂಸಾ ಪ್ರಿಯರಾದ ಅಸಂಖ್ಯಾತಿ ದಾನವರನ್ನು ಅದಕ್ಕಾಗಿಯೇ ಸಂಹರಿಸಿದೆನು. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ದೇವಿ, ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ಈಗ ತಿಳಿದಿರುವುದು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನ್ಯಾಸಗೊಳಿಸು. ರುಕ್ಮಿಣಿ, ಅಂಬುದಿನಿದಿಂ ಉದಯಿಸಿಯನ್ನ ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುದಿನಿದಿಂ ಉದಯಿಸಿಯನ್ನ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದನ್ನ ಹೃದಯ ರಂಗವ ಜಾದುಗೈದನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಲಸಿ ಮೋದದಿ ಸೆಳೆದ ಸದಮಲಸಿ ಅಂಬುದೇ ನಿಧಿ. ರುಕ್ಮಿಣಿ, ಕಡಲ ಮಡಿಲಿನ ಮೂಡಿ ಬಂದ ಕ್ಷಣ ಓಡಿ ಮಡಿಲಿನ ಕುಡಿಲೋಟದಿ. ಕಡಲ ಮಡಿಲಿನ ಮೂಡಿ ಬಂದ ಕ್ಷಣ ಓಡಿ ಮಡಿಲಿನ ಕುಡಿಲೋಟದಿ. ನಾಡಿ ಮಿಡಿಸಿಯಲ್ಲ ಹೃದಯ ರಂಗಲಿ. ನಾಡಿ ಮಿಡಿಸಿಯಲ್ಲ ಹೃದಯ ರಂಗಲಿ. ಪವಡಿಸಲಾಶಯ ಬೇಡಿದ ಪ್ರಭುವೇ. ಪವಡಿಸಲಾಶಯ ಬೇಡಿದ ಪ್ರಭುವೇ. ಕಡಲ ಮಡಿಲಿನ ಯಾವ ನಿಧಿಯು ನಿನ್ನ ಭಾವ ನಿರ್ಮಿಸಿದಾಕೆ ಯಾವ ನಿಧಿಯು ನಿನ್ನ ಭಾವ ನಿರ್ಮಿಸಿದಾಕೆ
ಮಾರ್ಗವೇ ಸುರವಿನೋದಯದಿ ಗಿರಿದೇವಿಯ ಶಿವಸತಿ ಭವಾನಿಯೋ ಬ್ರಹ್ಮರಚಿತ ದೇವಿಯೋ ಶಿವಸತಿ ಭವಾನಿಯೋ ಬ್ರಹ್ಮರಚಿತ ದೇವಿಯೋ ನಿನ್ನ ರೂಪ ರಚಿಸಿದಂತಹ ಕುಂತಕ್ಕೆ ನಿತ್ಯ ಬಳುವಳಿ ಚೆಲುವೆ ನಿನ್ನ ರೂಪ ರಚಿಸಿದಂತಹ ಕುಂಚಗೆ ನಿತ್ಯ ಬಳುವಳಿ ಚೆಲುವೆ ಸುರಭಿ ಸುಮೋದಯದಿ ಸಿರಿದೇವಿಯ ವರಿಸಿದೆ ನಾ ಸುರಭಿ ಸುಮೋದಯದಿ ಸಿರಿದೇವಿಯ ವರಿಸಿದೆ ನಾ ಬಂದೆನ್ನ ಬಂದಿಯೊಳ ಆನಂದ ಪಡಿಸೋ ಬಂದೆನ್ನ ಬಂದಿಯೊಳ ಆನಂದ ಪಡಿಸೋ ಉದಯಿಸಿ ಎಲ್ಲ ಸಂಭ್ರಮಗೊಳಿಸಿದ ಅಧಿದೇವತೆ ಜಾದುಗೈದೆನ್ನ ಹೃದಯ ರಂಗವ ಜಾದುಗೈದೆನ್ನ ಹೃದಯ ರಂಗವ ಮೋದದಿ ಸೆಳೆದ ಸದ ಮಲಸಿ ಮೋದದಿ ಸೆಳೆದ ಸದ ಮಲಸಿ ಅಂಬುದೇ ನಿಧಿ ಆವ ದೇವಿಯು ನಿಮ್ಮ ಭಾವ ನಿರ್ಮಿಸಿದಾತ ನವಗುಣಶೀಲ ಜನಾರ್ದನ. ಆವ ದೇವಿಯು ನಿಮ್ಮ ಭಾವ ನಿರ್ಮಿಸಿದಾತ ನವಗುಣಶೀಲ ಜನಾರ್ದನ. ಗೌರಿ ಮನೋಹರನೋ ಶ್ರೀವಾಣಿಪತಿ ನಂದನೋ. ನಾನು ಕ್ಷಣಕಾಲ ನಿಲ್ಲಿಸುವೆನು. ಪುನಃ ನಿದ್ರೆಯಿಂದ ಎಚ್ಚರಗೊಂಡಾಗ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿಯೇ ನಿರ್ಣಯಿಸಬೇಕಾಗಿದೆ. ನೀನಿನ್ನು ಹೋಗಿ ಬಾ ಪ್ರೀತಿ. ಬರದಿನ ತೆರಳುವೆ ದ್ವಾರಕ ನಗರಕ್ಕೆ, ಬರದಿನ ತೆರಳುವೆ ದ್ವಾರಕ ನಗರಕ್ಕೆ. ಕುರು ಪಾಂಡವರಾಳು ಸಿದ್ಧತೆಗೊಂಡಿದ್ದ ಯುದ್ಧದ ಸುದ್ದಿಯ ಶೀಘ್ರವೇ ನೀಡೆ. ಕುರು ಪಾಂಡವರಾಳು ಸಿದ್ಧತೆಗೊಂಡಿದ್ದ ಯುದ್ಧದ ಸುದ್ದಿಯ ಶೀಘ್ರವೇ ನೀಡೆ. ನನ್ನ ಗೋಪದ
ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ನನ್ನ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯ ಪರದಿನ ತೆರಳುವೆ ದ್ವಾರಕ ನಗರಕ್ಕೆ ಪರದಿನ ತೆರಳುವೆ ದ್ವಾರಕ ನಗರಕ್ಕೆ ಅದಮ ಭೀಮನ ವದಯಲನ ವಿಧ ವಿಧ ಪ್ರಯೋಗ ಎಸಗಿದನ ಅದಮ ಭೀಮನ ವದಯಲನ ವಿಧ ವಿಧ ಪ್ರಯೋಗ ಎಸಗಿದನ ಕದೀಮನವನು ಎದಗರದ ಮದದರೆ ಅಮ್ಮೆಯ ಕೊಬ್ಬೆಯನ ಕದೀಮನವನು ಎದಗರದ ಮದದರೆ ಅಮ್ಮೆಯ ಕೊಬ್ಬೆಯನ ಮಾಧವನ ಬೆಂಬಲದಿ ಮೆರೆಯುವ ಮದಂಡ ಪಾಂಡವ ಧಾರ್ಮದವ ಮಾಧವನ ಬೆಂಬಲದಿ ಮೆರೆಯುವ ಮದಂಡ ಪಾಂಡವ ಧಾರ್ಮದವ ಕದನದಲ್ಲಿ ಮದವ ಮುರಿವೆ ತಮ್ಮ ಕ್ರೋಧವನ್ನು ತೀರಿಸಿಕೊಳ್ಳುವೆ ಕದನದಲ್ಲಿ ಮದವ ಮುರಿವೆ ತಮ್ಮ ಕ್ರೋಧವನ್ನು ತೀರಿಸಿಕೊಳ್ಳುವೆ ಬರದಿನ ತೆರಳುವೆ ದ್ವಾರಕ ನಗರಕ್ಕೆ ಬರದಿನ ತೆರಳುವೆ ದ್ವಾರಕ ನಗರಕ್ಕೆ ಯಾದವ ರಾಜನ ಸೈನ್ಯವು ದೊರೆತರೆ ಸುಲಭದ ಗೆಲ್ಲುವ ಶತ್ರುಗಳ ಯಾದವ ರಾಜನ ಸೈನ್ಯವು ದೊರೆತರೆ ಸುಲಭದ ಗೆಲ್ಲುವ ಶತ್ರುಗಳ ನಾದಾರವನನು ನನ್ನ ಹೋದರೆ ನಾದಗೈವ ಭೀಮನ ರಾಧಾರಮಣನು ನನ್ನ ಸಹೋದರ ನಾದಗೈವ ಭೀಮನ ಮಧ್ಯಮ ಪಾಂಡನ ಭೋಜನ ಮಾಡಿಸಲು ಮಿತ್ರ ಕಣ್ಣ ಪಟ್ಟಿ ಅರ್ಪಣವ ಮಧ್ಯಮ ಪಾಂಡನ ಭೋಜನ ಮಾಡಿಸಲು ಮಿತ್ರ ಕಣ್ಣ ತಟ್ಟಿ ಅರ್ಪಣವ ಬರದಿನ ತೆರಳುವೆ ದ್ವಾರಕ ನಗರಕ್ಕೆ ಬರದಿನ ತೆರಳುವೆ ದ್ವಾರಕ ನಗರಕ್ಕೆ ಬರದಿನ ತೆರಳುವೆ ಯೋಗ ನಿದ್ರೆಯಲ್ಲಿನ ಯೋಗಿ ಜನ
ವಂದಿಸುತ್ತಿರುವನೆ. ಇದೇನು ಸಾರ್ಥಕಿ, ವಿರಾಟ ನಗರದಲ್ಲಿ ಮದುವೆ ಸಂದರ್ಭದಲ್ಲಿ ಅನೇಕ ರಾತ್ರಿ ಜಾಗರಣೆಯನ್ನು ಮಾಡಿದಂತೆಯೇ ಅದಕ್ಕೆ ದಾರಕಿಗೂ ಬಂದರು, ನಿದ್ರೆ ಮಾತ್ರ ಮುಗಿದಿಲ್ಲ. ನನಗೂ ಹಾಗೆ ತೋರುವುದು ದುರ್ಯೋಧನ. ಈ ಪೀಠದಲ್ಲಿ ಕುಳಿತುಕೋ, ಇನ್ನೇನು ಸ್ವಾಮಿ ಎಚ್ಚರವಾಗುವನು. ಆಗಬಹುದು. ಇದೇನು ಈತನ ಪಾದದ ಬಳಿಯಲ್ಲಿ ಕುಳಿತುಕೊಳ್ಳಲೇ? ಆದರೆ ಒಂದು ಮಾತಿನ ಸಾರ್ಥಕಿ, ಪಾಂಡವರಿಗೂ ನಮಗೂ ಯುದ್ಧ ಪ್ರಾರಂಭವಾಗುವುದು. ನೀವು ಆ ಸಮಯದಲ್ಲಿ ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಾನೀಗ ಉತ್ತರವನ್ನು ಕೊಡಲು ಸಾಧ್ಯವಿಲ್ಲ ಕುರುರಾಜ. ನಾವು ಕೃಷ್ಣನ ಅಧೀನರು. ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿರುವನು, ನಾವು ಅಲ್ಲೇ ಇರುವೆವು. ಸರಿಯಾದ ಮಾತು. ಹಾಗಾದರೆ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಯಾದವರ ಸೈನ್ಯವು ನಮಗೆ ಸೇರಿದಂತಾಗುತ್ತದೆ. ಸೇರಿದಂತೆಯೇ, ಇದಕ್ಕೆ ಸಂದೇಹವೇಕೆ? ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ವಯ್ಯ ದುರ್ಯೋಧನ. ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ನಂದನ. ಭಲೆ ಭಲೆ ನಂತಕೇರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ನವರತ್ನ ದೇವೇರ ಪ್ರಚಂಡ ಕೌರವ.
ನವರತ್ನ ದೇವೇರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ 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 ನಮೋ ವಾಸುದೇವ ನಮೋ ಯಾದವೇಂದ್ರ ಓ ನಮೋ ಯಾದವೇಂದ್ರ ನಮೋ ವಾಸುದೇವ ನಮೋ ಯಾದವೇಂದ್ರ ಓ ನಮೋ ಯಾದವೇಂದ್ರ ನಮೋ ಕೃಷ್ಣಚಂದ್ರ ನಮೋ ಯಾದವೇಂದ್ರ ಓ ನಮೋ ಯಾದವೇಂದ್ರ ಜಯ ಗೋಕುಲ ಬಾಲ ದಯಾನ ಗೋಪಾಲ ಜಯ ಗೋಕುಲ ಬಾಲ ದಯಾನ ಗೋಪಾಲ ದೀನವನಶೀಲ ಶ್ರೀ ಗೋಪಿಗೆ ಲೋಲ ದೀನವನಶೀಲ ಶ್ರೀ ಗೋಪಿಗೆ ಲೋಲ ನಮೋ ವಾಸುದೇವ ನಮೋ ಯಾದವೇಂದ್ರ ಓ ನಮೋ ಯಾದವೇಂದ್ರ ಭುವನ ಸೂತ್ರಧಾರೆ ನೀ ಮುನಿಜನು ಪೂಜನಯ್ಯ ಭುವನ ಸೂತ್ರಧಾರೆ ನೀ ಮುನಿಜನು ಪೂಜನಯ್ಯ ನಮಾಲ ಕೋರೆ ನೀ ಭಕ್ತರ ಪ್ರೇಮಿ ವನಮಾಲ ಕೋರೆ ನೀ ಭಕ್ತರ ಪ್ರೇಮಿ ನಮೋ ವಾಸುದೇವ ನಮೋ ಯಾದವೇಂದ್ರ ಓ ನಮೋ ಯಾದವೇಂದ್ರ ಓ ನಮೋ ಯಾದವೇಂದ್ರ ಎಲ್ಲಿ ಎಲ್ಲಿ ನನ್ನ ಪ್ರಾಣಸತನು ಎಲ್ಲಿ ಇನ್ನೆಲ್ಲಿಯೂ ನಿನ್ನ ಪ್ರಾಣಶಕನು ನೀನು ನಿಧಾನವಾಗಿ ಬಂದು ಎಲ್ಲವೂ ಹಾಳಾಯಿತು. ಓ ದುರ್ಯೋಧನನು ನನಗಿಂತ ಮೊದಲು ದ್ವಾರಕಿಗೆ ಬಂದಿರುವನೇ ದುರ್ಯೋಧನನು ನಿನಗಿಂತ ಮೊದಲೇ ದ್ವಾರಕಿಗೆ ಬಂದಿರುವನು. ಇದೆಂತಹ ವಿಳಂಬನೆ ಪಾರ್ಥ. ಇದು ವಿಳಂಬನೆ ಅಲ್ಲ. ಪಾಂಡವರ ದುರ್ದೈವಕ್ಕೆ ನಾವು ಮರುಗುವುದಾದರೂ ಏತಕ್ಕೆ? ಕೌರವರು ನಮಗೆ ದಾಯಾದಿಗಳು ಅಲ್ಲವೇ? ಸಾತಕಿ ವಾಸುದೇವನ ಕೃಪಾ ದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ಅದು ಆನಂದದ ವಿಷಯ ಅಲ್ಲವೇ? ಯದುಷ್ಟರು ತಮ್ಮ 4 ಜನ ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಮತ್ತೊಂದು ಸಾರಿ ಚೆರುದಿನ ಸಲುವಾಗಿ ವನವಾಸಕ್ಕೆ